ಸ್ನೇಹಿತರೆ, ಕ್ಯಾರೆಟ್ ಕೃಷಿ ಅಂತ ಬಂದಾಗ ಊಟಿ ಆಗಿರ್ಬೋದು, ಕೊಡಕೆನಲ್ ಅಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕ್ಯಾರೆಟ್ ಕೃಷಿಯನ್ನ ಮಾಡ್ತಾರೆ. ಈಗ ಚಿಕ್ಕಬಳ್ಳಾಪುರದ ಕುಪ್ಪಳ್ಳಿ ಅನ್ನೋ ಗ್ರಾಮದಲ್ಲಿ ಮಂಜುನಾಥ್ ಅವರು ಕ್ಯಾರೆಟ್ ಕೃಷಿಯನ್ನ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಹಾಗಾದ್ರೆ ಅವರ ಪ್ರಿಪರೇಷನ್ ಯಾವ ರೀತಿಯಾಗಿದೆ ಬನ್ನಿ ಕೇಳೋಣ. ಅಣ್ಣ, ಈಗ ಕ್ಯಾರೆಟ್ ಕೃಷಿ ಮಾಡ್ತೀವಿ ಅಂತಂದ್ರೆ ನಾವು ಯಾವ ತಳಿನ ಆಯ್ಕೆ ಮಾಡ್ಕೊಂಡ್ರೆ ಒಳ್ಳೇದು? ಈಗ ಉತ್ತಮವಾದ ತಳಿ ಅಂತ ಹೇಳಿದ್ರೆ ಸೂಪರ್ ಟ್ಯಾಕಿ ಅಂತ ಒಂದಿದೆ. ಈಗ ಮಾರ್ಕೆಟ್ ಅಲ್ಲಿ 50 kg ಚೀಲ ಒಂದು 5,000 ರೂಪಾಯಿ ಅಂತ ಹೇಳ್ತಿದ್ದಾರೆ. ನಾನು 1 ಎಕರೆಗೆ ಮಾಡಬೇಕು ಅಂತಿದ್ದೀನಿ. ಡ್ರಿಪಿಕೇಶನ್ ಯಾವ ತರ ಮಾಡಿದ್ದೀನಿ ಅಂದ್ರೆ ಇದು 7 ಅಡಿಗೆ ಮಾಡಿದ್ದೀನಿ, ಎಲ್ಲ ಸ್ಪ್ರಿಂಕ್ಲರ್ ಟೈಪ್ ಮಾಡಿದ್ದೀನಿ. ಈಗ ನಮ್ಗೆ 1 ಎಕರೆಗೆ ಒಂದು 15ರಿಂದ 16 ಪ್ಯಾಕೆಟ್ ಬೇಕಾಗುತ್ತೆ. ಈಗ ಒಂದು ಪ್ಯಾಕೆಟ್ ಬೆಲೆ 1,600 ರೂಪಾಯಿ ಇದೆ ಮಾರ್ಕೆಟ್ ಅಲ್ಲಿ. ಈಗ ಇನ್ವೆಸ್ಟ್ಮೆಂಟ್ ನಮಗೆ ಎಲ್ಲ ಒಂದು 50,000 ಬೇಕಾಗುತ್ತೆ. ಕನಿಷ್ಠ ಪಕ್ಷ ಒಂದು 50,000 ನಾವು ಇನ್ವೆಸ್ಟ್ ಮಾಡಿದ್ರೆ ಒಂದು 100 ಮೂಟೆ 120 ಮೂಟೆ ಹೆವಿ ಇಳುವರಿ ಬೆಳೆದ್ರೆ ಒಂದು ಕನಿಷ್ಠ ಪಕ್ಷ 4,000 ರೂಪಾಯಿ ಅಂದ್ರೂ 4 ಲಕ್ಷ ಚಿಲ್ಲರೆ. ಭೂಮಿ ಉಳುಮೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಾನು 2 ಬಾರಿ ಉಳುಮೆ ಮಾಡಿದೆ, 1 ಬಾರಿ ರೋಟ್ರಿ ಮಾಡಿದೆ. ಹಾಗೆ ಕುರಿ ನಮ್ದೇ ಸ್ವಂತ ಇರೋದ್ರಿಂದ ಕುರಿ ಹಿಕ್ಕೆನ ನಾನು ಭೂಮಿಗೆ ಹಾಕಿದ್ದೀನಿ. ಈಗ ಅದು 3 ತಿಂಗಳಲ್ಲಿ ಇಳುವರಿ ಬರುತ್ತೆ.